ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವಿ. ಹೋಮದಲ್ಲಿ ಯಾವ್ಯಾವ ವಿಧಗಳಿರುತ್ತೆ, ವಾಣಿಜ್ಯಕ್ಕಾಗಿ ಮಾಡುವಂತಹ ಹೋಮಗಳು ಯಾವುದು ಅಥವಾ ಗೃಹ ಪ್ರವೇಶಕ್ಕಾಗಿ ಮಾಡುವಂತಹ ಹೋಮಗಳು ಯಾವುದು, ಯಾವ ಹೋಮದ ಅಗ್ನಿಯಲ್ಲಿ ಯಾವ ದೇವರನ್ನ ಆಹ್ವಾನ ಮಾಡ್ತಾರೆ, ಒಂದಿಷ್ಟು ವಿಚಾರಗಳು ನಿಮಗೂ ಮತ್ತು ನಮಗೂ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ವೈದಿಕ ಪರಂಪರೆಯ ಈ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಯಥಾಮತಿ ತಿಳಿಯೋಣ ಬನ್ನಿ. ಗುರುಗಳೇ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಹೋಮ ಅನ್ನೋದು ಒಂದು ವೈದಿಕ ಪರಂಪರೆ ಹೌದು. ಹೋಮದ ಬಗ್ಗೆ ಮೊದಲಿಗೆ ವಿಶ್ಲೇಷಣೆ ನೀವು ಕೊಡೋದಾದರೆ, ಒಂದು ಗೃಹ ಪ್ರವೇಶಕ್ಕಾಗಲಿ ಅಥವಾ ಒಂದು ವಾಣಿಜ್ಯದ ಕಟ್ಟಡದ ಉದ್ಘಾಟನೆ ದಿವಸ ಹೋಮ ಎಷ್ಟು ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಮತ್ತು ಯಾಕೆ ಹೋಮವನ್ನು ಮಾಡಬೇಕು? ನಮೋ ದೇವ್ಯೇ ಮಹಾದೇವ್ಯೇ ಶಿವಾಯೇ ಸತತಂ ನಮಃ. ನಮ ಪ್ರಕೃತೆ ರುದ್ರಾಯೇ ನೆಹತಾ ವ್ರಣತಾ ಸ್ಮೃತ ಎನ್ನುವಂತಹ ತಾಯಿಯಲ್ಲಿ ನಮಸ್ಕರಿಸುತ್ತಾ ನೀನು ಹೇಳಿದ್ದ ವಿಚಾರಕ್ಕೆ ಒಂದು ಉತ್ತರವನ್ನು ನೀಡಬೇಕು ಅಂತಾದರೆ, ಧಾರ್ಮಿಕ ವಿಚಾರದಲ್ಲಿ ಅಗ್ನಿಯನ್ನು ಪ್ರಾಮುಖ್ಯತೆಯಾಗಿ ತೆಗೆದುಕೊಂಡರು. ಶಂಕರಾಚಾರ್ಯರು ತಿಳಿಸಿಕೊಟ್ಟಂತೆ 3 ರೀತಿಯಲ್ಲಿ ದೇವತಾ ಆರಾಧನೆಯನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರವನ್ನು ಹೇಳಿಕೊಟ್ಟರು. ಮೊದಲು ಯಂತ್ರವನ್ನು ರಚಿಸಬೇಕು, ಅಂದರೆ ದೇವತೆಗಳ ಮನೆಯ ಸ್ವರೂಪವಾಗಿ ಯಂತ್ರವನ್ನು ರಚಿಸಿ, ಹಾಗೆ ತತ್ಪಂಚಭೂತಾತ್ಮಕಂ ಪಂಚಭೂತಗಳನ್ನು ಕಲಶದಲ್ಲಿ ಆಹ್ವಾನಿಸಿ, ಹಾಗೆ ಅಗ್ನಿ ರೂಪವಾಗಿ ಹವಿಸ್ಸನ್ನು ಕೊಡೋದಕ್ಕೆ ನಾವು ಹೋಮ ಅಂತ ಹೇಳ್ತೇವೆ. ಇದರಲ್ಲಿ ಯಂತ್ರ ಎನ್ನುವುದು ಮನೆಯ ಸ್ವರೂಪ ಅಂತ ಆಯಿತು. ಕಲಶದಲ್ಲಿ ನಾವು ಭಗವಂತನನ್ನು ಪರೋಕ್ಷವಾಗಿ ಕಾಣತಕ್ಕಂಥದ್ದು. ಕೆಳಗೆ ಅಕ್ಕಿಯನ್ನು ಹಾಕಿದ್ದೇವೆ, ಅದು ದೇವತೆಗಳ ಪಾದದ ಸ್ವರೂಪ ಅಂತ ಹೇಳಿಕೊಳ್ತದೆ. ಘಟಮಪಿ ಶರಣಂ, ಕತ್ತಿನಿಂದ ಸೊಂಟ ತನಕ ಬರ್ತಕ್ಕಂಥದ್ದು. ಬಿಂದಿಗೆಯನ್ನು ಇಡಬೇಕು, ಕಲಶವನ್ನು ಇಡಬೇಕು, ಹಾಗೆ ಅದಕ್ಕೆ ನೀರನ್ನು ಹಾಕ್ತೇವೆ, ಅದು ರಕ್ತದ ಸ್ವರೂಪ ಅಂತ ಹೇಳಿಕೊಳ್ತದೆ. ಹಾಗೆ ಅದಕ್ಕೆ ಹೂವು ಅಕ್ಷತೆಯನ್ನು ಹಾಕ್ತೇವೆ, ಮಾಂಸ ಖಂಡಗಳ ಸ್ವರೂಪ ಅಂತ ಹೇಳಿಕೊಳ್ತದೆ. ಹಾಗೆ ಅದಕ್ಕೆ ದಾರವನ್ನು ಸುತ್ತುತ್ತೇವೆ, ನರನಾಡಿಗಳ ಸ್ವರೂಪ ಅಂತ ಹೇಳಿಕೊಳ್ತದೆ. ಹಾಗೆ ತೆಂಗಿನಕಾಯಿ ಇಡ್ತೇವೆ, ತಲೆಯ ಸ್ವರೂಪ ಅಂತ ಹೇಳಿಕೊಳ್ತದೆ. ಹಾಗೆ ಮಾವಿನ ಸೊಪ್ಪನ್ನ ಹಾಕ್ತೇವೆ, ಪಲ್ಲವ ಕೇಶಜಾಲಾಹ, ಅಂದ್ರೆ ಕೂದಲು ಸ್ವರೂಪವಾಗಿ ಮಾವಿನ ಸೊಪ್ಪನ್ನೇ ವಿಶೇಷವಾಗಿ ಹಾಕಬೇಕು. ಹಾಗೆ ನಮ್ಮಲ್ಲಿ ಸತ್ಕಾರ ಎನ್ನುವುದು ಬಹಳ ಶ್ರೇಷ್ಠವಾದಂಥದ್ದು. ಆ ಸತ್ಕಾರವನ್ನು ಭಗವಂತನಿಗೆ ನೀಡತಕ್ಕಂಥದ್ದು. ಹಾಗೆ ಭಗವಂತನನ್ನ ಕಲಶದಲ್ಲಿ ಆಹ್ವಾನಿಸಿ, ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ತಂ ಪ್ರೀತಿ ಭಾವೇನ, ಎಲ್ಲಿಯ ತನಕ ನನ್ನಲ್ಲಿ ಪ್ರೀತಿ ಇರ್ತದೆಯೋ, ಶ್ರದ್ಧಾ ಭಕ್ತಿ ಇರ್ತಿದೆಯೋ, ಅಲ್ಲಿಯ ತನಕ ಭಗವಂತನಲ್ಲಿ ಸಾನ್ನಿಧ್ಯವನ್ನು ಹೊಂತಾನೆ. ಫಲವನ್ನು ಹಿಡ್ಕೊಂಡು ಬೇಡ್ತೇವೆ, ಸಾನ್ನಿಧ್ಯವನ್ನು ಹೊಂದು, ನಾನು ಕೊಡ್ತಕ್ಕಂಥ ಸತ್ಕಾರವನ್ನು ಸ್ವೀಕರಿಸು, ನನಗೆ ಒಳಿತನ್ನು ಮಾಡು ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಅವನನ್ನ ಅಲ್ಲಿ ಬೀಜಾಕ್ಷರಗಳಿಂದ ಆ ಗಂಗೆಗೆ ಆಹ್ವಾನೆಯನ್ನು ಮಾಡ್ತೇವೆ. ಮಾಡಿ ಆದ್ಮೇಲೆ ಅಗ್ನಿಮುಖೋ ವೈ ದೇವಾಹ, ಅಂದ್ರೆ ದೇವತೆಗಳ ಬಾಯಿ ಅಗ್ನಿಯಂತೆ. ಪರೋಕ್ಷವಾಗಿ ಕಲಶದಲ್ಲಿ ಕಾಣತಕ್ಕಂಥವ್ರು ನಾವು ಭಗವಂತನನ್ನ, ಪ್ರತ್ಯಕ್ಷವಾಗಿ ಅಗ್ನಿ ರೂಪವಾಗಿ ಹವಿಸ್ಸನ್ನ ನೀಡಿ, ಎಲ್ಲಿ ಹುತಾಂತೆ ಅಂದ್ರೆ ಎಲ್ಲಿ ಹುತ ಆಗ್ತದೆ, ಬೂದಿ ಆಗ್ತದೆಯೋ ಅದು ಭಗವಂತನಿಗೆ ಸೇರಿದ್ದು ಎನ್ನುವಂತಹ ಭಾವನೆ, ಭಕ್ತಿ, ಶ್ರದ್ಧೆ ಅಡಕಾಗಿಟ್ಟು, ಇದು ನನ್ನದ್ದಲ್ಲ, ನೀನು ಕೊಟ್ಟಿದ್ದನ್ನ ನಾನು ನಿನಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ, ನೀನು ಸ್ವೀಕಾರ ಮಾಡಿ ನನಗೆ ಒಳಿತನ್ನು ಮಾಡು ಎಂಬುದಾಗಿ ಅವನಲ್ಲಿ ಬೇಡುವಂತಹ ಕ್ರಿಯೆಗೆ ನಾವು ಹೋಮ ಅಂತ ಹೇಳ್ತೇವೆ. ಈ ದೇವತಾರಾಧನೆಯಲ್ಲಿ ನೀವು ಕೇಳಿರುವಂತಹ ಪ್ರಶ್ನೆಗೆ ಇರತಕ್ಕಂಥದ್ದು 3 ಶಕ್ತಿ. ಒಂದು ಶಿವಗಣ, ಮತ್ತೊಂದು ವಿಷ್ಣುಗಣ, ಮತ್ತೊಂದು ಸ್ತ್ರೀಗಣ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥದ್ದು. ಹಾಗೆ ಶಿವನ ಆರಾಧನೆ, ಹಾಗೆ ವಿಷ್ಣುವಿನ ಆರಾಧನೆ. ಸೃಷ್ಟಿ ಸ್ಥಿತಿ ವಿನಾಶ ಲಯ. ಆ ಲಯಕ್ಕೆ ಬರ್ತಕ್ಕಂಥದ್ದು ವಿಷ್ಣುನ ಅವತಾರದಲ್ಲಿ ಎಲ್ಲಿ ಸಂಹಾರ ಆಗಬೇಕು ಅಲ್ಲಿ ಲಯ ಅಂತ. ಸಂಹಾರ ಇಲ್ಲಿ ಬರ್ತದೆ, ಶಿವನಲ್ಲೂ ಇದೆ, ವಿಷ್ಣುವಿನಲ್ಲೂ ಇದೆ. ಈ ನಮ್ಮ ಧಾರ್ಮಿಕ ವಿಚಾರದಲ್ಲಿ ಬೇಕಾಗಿದ್ದನ್ನ ಶೀಘ್ರವಾಗಿ ಪಡೆದುಕೊಳ್ಳತಕ್ಕಂತಹ ಶಕ್ತಿಯು ಆ ಮಂತ್ರದಲ್ಲಿ ಇದೆ ಅಂತ. ಆದರೆ ಪಡೆದುಕೊಳ್ಳುವ ರೀತಿ ಸತ್ಯವಾಗಿರಬೇಕು, ಬೇಡುವಂತಹ ರೀತಿ ಸತ್ಯವಾಗಿರಬೇಕು. ಹಾಗೆ ಪಡೆದುಕೊಂಡಾಗ ಅದನ್ನು ಅದೇ ರೀತಿಯಾಗಿ ದಾನ ಧರ್ಮವನ್ನು ಮಾಡಿದಾಗ ಮಾತ್ರ ಭಗವಂತ ಸಂತುಷ್ಟನಾಗ್ತಾನಂತೆ. ಹೀಗಾಗಿ ಕರೆದಾಗ ಹೋಗುಟ್ಟಿ ಬರುವವನು ಭಗವಂತ, ಏನೂ ಬಯಸದೆ ಕೊಟ್ಟಿದ್ದನ್ನು ಸ್ವೀಕಾರ ಮಾಡುವವನು ಭಗವಂತ, ಕೊನೆಯಲ್ಲಿ ಹರಸಿ ಹೋಗುವನು ಭಗವಂತ ಎಂಬುದಾಗಿ ಹೇಳ್ತಾರೆ. ಹಾಗೆ ಈ ದೇವತಾ ಆರಾಧನೆಯನ್ನ ಎಲ್ಲ ರೀತಿಯಲ್ಲೂ ನಾವು ಆರಾಧನೆ ಮಾಡಬೇಕು. ನಿತ್ಯ ಅನುಷ್ಠಾನವಾಗಿ ಕೂಡ ದೇವರನ್ನ ಆರಾಧನೆ ಮಾಡ್ತೇವೆ.
ವಿಷ್ಣು ಇರ್ಬೋದು, ಶಿವ ಇರ್ಬೋದು, ಅಥವಾ ತಾಯಿ ತ್ರಿಗುಣಾಂಬಿಕೆ ಶಕ್ತಿ ಇರ್ಬೋದು. ಒಂದೊಂದು ರೀತಿಯಲ್ಲಿ ಇದರ ಅರ್ಥ ಏನು ಅಂತಂದ್ರೆ ಬೇಕಾಗಿದ್ದನ್ನ ಪಡೆದುಕೊಳ್ಳತಕ್ಕಂತಹ ವಿಧಾನವೇ. ಹಾಗೆ ಎಲ್ಲಿ ಸುಖ ಇದೆ ಅಂತ ಕೇಳಿದ್ರೆ ಆ ಭಗವಂತನ ಆರಾಧನೆಯಲ್ಲಿ ನಮಗೆ ಸುಖ ಇದೆ ಅಂತ. ಹೀಗಾಗಿ ಕಷ್ಟ ಬಂದಾಗ ಸುಲಭವಾಗಿ ಯಾವುದು ಸಿಗೋದಿರೋದಂತ ಕಷ್ಟ ಸುಲಭವಾಗಿ ಸಿಗುವಂತೆ ಮಾಡಿಕೊಳ್ಳುವುದು ಸುಖ ಅಂತ. ಹೀಗಾಗಿ ಗೊತ್ತಿಲ್ಲದೇನೆ ಮನುಷ್ಯ ಭೂಮಿಗೆ ಬರುವಾಗ ಕರ್ಮದ ಕಂಟನ್ನು ಕಟ್ಟಿಕೊಂಡು ಬರ್ತೇವೆ. ಏನೂ ಗೊತ್ತಿರೋದಿಲ್ಲ. ಹೋಗುವಾಗಲೂ ಹಾಗೆ ನಮ್ಗೇನು ಗೊತ್ತಿರೋದಿಲ್ಲ. ಈ ಮಧ್ಯದಲ್ಲಿ ಇರ್ತಕ್ಕಂಥ ಸಮಯವನ್ನು ದೇವತಾ ಆರಾಧನೆಯನ್ನು ಮಾಡ್ತಾ, ದಾನ ಧರ್ಮವನ್ನು ಮಾಡ್ತಾ, ಅದರಲ್ಲಿ ಸುಖವನ್ನ ಪಡೆದುಕೊಂಡು ಒಂದಷ್ಟು ಪುಣ್ಯವನ್ನ ಪಡೆದುಕೊಂಡು ಮೋಕ್ಷ ಹೊಂದುವುದಕ್ಕೆ ದೇವತಾ ಆರಾಧನೆ ಅಂತ ಹೇಳ್ತೇವೆ. ಇದೆಲ್ಲವೂ ದೇವತಾರಾಧನೆಯಲ್ಲಿ ಸಂಪೂರ್ಣವಾಗಿ ಫಲವನ್ನು ನೀಡತಕ್ಕಂಥದ್ದು. ಆದಿ ಪೂಜೆ, ಗಣಾಧಿಪ ಮೊದಲ ಗಣಪತಿ ಪೂಜೆನೆ ಅದಕ್ಕೊಂದು ಸಂಸ್ಕಾರಕ್ಕಾಗಿ ಒಂದಷ್ಟು ಸಿಸ್ಟಮ್ ಅನ್ನು ಮಾಡಿಟ್ಟಿದ್ದಾರೆ ಶಂಕರಾಚಾರ್ಯರು. ಹೇಗೆ ಅಂತಂದ್ರೆ ಮೊದಲು ಎಲ್ಲವನ್ನೂ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹಾಗೆ ಗುರುವಂದನ, ಗುರುವಿನ ಪ್ರಾರ್ಥನೆ ಮಾಡಬೇಕು. ಹಾಗೆ ಗಂಗೆ ಪೂಜೆ ಮಾಡ್ಕೊಳ್ಬೇಕು. ಹಾಗೆ ಕೇಶವನ ನಾಮವನ್ನು ಹೇಳಿ ನೀರನ್ನು ಕುಡಿಬೇಕು, ಆಚಮನೀಯವನ್ನು ಮಾಡಬೇಕು. ಗುರುವಂದನ, ಗುರುವಿನ ಪ್ರಾರ್ಥನೆ ಮಾಡಬೇಕು. ಹಾಗೆ ಕೂತಿರ್ತಕ್ಕಂಥ ಆಸನವನ್ನು ಶುದ್ಧಿ ಮಾಡ್ಕೊಳ್ಬೇಕು. ಹಾಗೆ ಭೈರವನನ್ನ ಪ್ರಾರ್ಥಿಸಬೇಕು, ಚಾಮುಂಡಿಯನ್ನ ಬೇಡಬೇಕು. ಹಾಗೆ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಅಂತಂದ್ರೆ ಯಾರು, ಯಾತಕ್ಕಾಗಿ, ಯಾವ ಸಮಯದಲ್ಲಿ ಏನನ್ನ ಮಾಡ್ತಾ ಇದ್ದೇನೆ ಎನ್ನುವುದನ್ನ ಮಾಡಬೇಕು. ಒಂದಷ್ಟು ಅದೆಲ್ಲವನ್ನು ಹೇಳಿಕೊಂಡು ಹಾಗೆ ಸಂವತ್ಸರ, ಹಾಗೆ ಯಾವ ತಿಥಿ, ಯಾವ ನಕ್ಷತ್ರ, ಇವತ್ತಿನ ದಿವಸವಾಗಿ ನಾವು ಹೇಳಬೇಕು ಅಂತಾದರೆ ವಿಶ್ವಾವಸು ಸಂವತ್ಸರದ ಉತ್ತರಾಯಣದ ಪುಣ್ಯಕಾಲದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಉಪರಿ ಷಷ್ಠಿ ಉಪರಿ ಸಪ್ತಮಿ ಇರ್ತಕ್ಕಂಥದ್ದು. ಆ ದಿವಸವಾಗಿ ಇಂಥ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಇಹ ಜನ್ಮನೆ ಜನ್ಮಾಂತರಿಷು ಬಾಲ್ಯ ಯೌವನ ಕೌಮಾರ ವಾರ್ಧಕೇಶು ಜಾಗ್ರ ಸ್ವಪ್ನ ಸ್ವಸ್ವಪ್ನ ಜ್ಞಾನತ ಸ್ವತಃಪ್ರೇರಣೆಯ ಸಂಭಾವಿತಾನಾಂ ಸರ್ವೇಶಾಂ ಪಾಪಾನಾಂ. ಇದೆಲ್ಲವೂ ಬಂದಾಗ ನಾವು ಪಾಪವನ್ನು ಮಾಡೇ ಮಾಡ್ತೇವೆ. ಪುಣ್ಯವನ್ನು ಪಡ್ಕೊಳ್ಳಿಕ್ಕೆ ಇದೆಲ್ಲವನ್ನು ನಾವು ಬೇಡಲೇಬೇಕಾಗ್ತದೆ. ಈ ವಿಚಾರವಾಗಿ ಭಗವಂತನ ಆರಾಧನೆಯಲ್ಲಿ ಎಲ್ಲವೂ ನಮಗೆ ಪುಣ್ಯದ ಫಲವು ಸಿಗತಕ್ಕಂಥದ್ದೇ. ಅವನಲ್ಲಿ ಭಗವಂತನನ್ನು ಹುಡುಕಿಕೊಂಡು ಹೋಗಿ 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 ಮುಂದೆ ನಮಗೆ ಸಿಗತಕ್ಕಂಥದ್ದು. ಉದಾಹರಣೆಗೆ ನಾನು ಎಲ್ಲೋ ಒಂದು ಕಥೆಯಲ್ಲಿ ಕೇಳಿದ್ದು ಕಾಣ್ತದೆ. ಒಬ್ಬ ಮನುಷ್ಯ 100 ವರ್ಷ ಬದುಕ್ತಾನೆ ಅಂತಂದ್ರೆ 50 ವರ್ಷ ರಾತ್ರಿಯಲ್ಲಿ ಮುಗಿದು ಹೋಗ್ತದೆ. ಇನ್ನು 50 ವರ್ಷ ಬಾಕಿ ಉಳಿತು ಹಗಲು ಎನ್ನುವಂಥದ್ದು. ಆ ಹಗಲಲ್ಲಿ ಒಂದಷ್ಟು 25 ವರ್ಷ ವಿದ್ಯಾಭ್ಯಾಸ ಅದರಲ್ಲಿ ಕಳೆದು ಹೋಗ್ತದೆ. ಅದು ಮುಂದೆ ದಾಟಿದಾಗ ಸಂಸಾರ ಎನ್ನುವಂತಹ ಜೀವನದಲ್ಲಿ ಒಂದು 20 ವರ್ಷ ಹೋಗ್ತದೆ. ಕೊನೆಯಲ್ಲಿ ಸಿಗುತ್ತಂಥದ್ದು 5 ವರ್ಷನಂತೆ. ಅಲ್ಲಿಗೆ ಕಿವಿಯೂ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ, ದೇಹ ಏನಾಗ್ತದೆ, ಬಲಹೀನತೆ ಆಗ್ತದೆ. ಆಗ ಭಗವಂತ ನೆನಪಾಗ್ತಾನಂತೆ. ಹೀಗಾಗಿ ಅಲ್ಲಿಯ ತನಕ ನಮ್ಮ ಜೀವನ ಹೇಗೆ ಅಂತಂದ್ರೆ ಅದನ್ನು ಕೊಡು, ಇದನ್ನು ಕೊಡು, ನಮ್ಮ ಸಂಸಾರ ಚೆನ್ನಾಗಿಡು, ನಮ್ಮ ಮಾಡ್ತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ನೀಡು ಎನ್ನುವಂತಹ ಆಸೆಗಳನ್ನಿಟ್ಟು ಭಗವಂತನಲ್ಲಿ ಮೊರೆ ಹೋದಾಗ ಅದೆಲ್ಲವನ್ನು ನೀಡ್ತಾನೆ. ಆದರೆ ಅದೇ ರೀತಿಯಾಗಿ ಒಂದಷ್ಟು ಕಷ್ಟಗಳನ್ನು, ಸುಖಗಳನ್ನು ಎರಡನ್ನು ಸರಿಯಾದ ರೀತಿಯಲ್ಲಿ ನಮಗೆ ತೂಗಿಸಿಕೊಂಡು ಹೋಗುವಂಥ ಶಕ್ತಿಯನ್ನು ಕೊಡ್ತಾನಂತೆ. ಹೀಗಾಗಿ ಗ್ರಹಗಳ ಸಂಚಾರ ಯಾವ ರೀತಿಯಾಗಿ ಇದೆಯೋ ಅದೇ ರೀತಿಯಾಗಿ ಫಲವನ್ನು ಕೊಡ್ತಕ್ಕಂಥ ದೈವಾತ ಅನುಗ್ರಹಗಳು. ಅಂದರೆ ಗ್ರಹಗಳ ಸಂಚಾರ ಹೇಗೆ ನಡೀತದೆಯೋ ಹಾಗೆ ದೇವತೆಗಳು ವರವನ್ನು ನೀಡ್ತವಂತೆ, ಫಲವನ್ನು ನೀಡುತ್ತೆ. ಹೀಗಾಗಿ ಕಥೆಯಲ್ಲಿ ಕೇಳಿದಂತೆ ಶನಿ ಕಾಟ ಶಿವನಿಗೂ ಬಿಡಲಿಲ್ಲ, ವಿಷ್ಣುಗೂ ಬಿಡಲಿಲ್ಲ. ಆ ರೀತಿಯಲ್ಲಿ ಅವನು ತೊಂದರೆ ಉಂಟು ಮಾಡ್ತಿದ್ದ. ಅದೇ ರೀತಿಯಾಗಿ ಪುಣ್ಯವನ್ನು ಅವರು ಪಡ್ಕೊಳ್ಳುವಾಗ ಒಂದಷ್ಟು ಕಷ್ಟವನ್ನು ಅನುಭವಿಸತಕ್ಕಂಥ ನಾವು ಪುರಾಣದಲ್ಲಿ ಕೇಳಿದ್ದೇವೆ. ಅದೇ ರೀತಿಯಾಗಿ ನರಮಾನವರು ನಾವು ಆ ಭಗವಂತನನ್ನು ಪರೋಕ್ಷವಾಗಿ ಬೇಡ್ತಾ ನಾವು ಮಾಡತಕ್ಕಂತಹ ಕೆಲಸದಲ್ಲಿ, ಹಾಗೆ ನಾವು ಮಾಡತಕ್ಕಂತಹ ಜೀವನದಲ್ಲಿ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ರಕ್ಷಿಸುವುದಾಗಿ ಅಗ್ನಿಮುಖವಾಗಿ, ಯಂತ್ರದ ಮುಖಾಂತರವಾಗಿ, ಕಲಶದ ಮುಖಾಂತರವಾಗಿ ಬೇಡಿದಾಗ ಮಾತ್ರ ನಮಗೆ ಪುಣ್ಯದ ಫಲ ಸಿಗುತ್ತೆ ಅನ್ನುವಂಥದ್ದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಬೋದು. ಅಂದರೆ ಈ ಹೋಮನದಲ್ಲಿ ಸರ್ವಸಾಮಾನ್ಯವಾಗಿ ಈಗ ಎಲ್ಲ ವಿಚಾರಗಳನ್ನು ಹೇಳಿದ್ವಿ. ಯಾವ್ಯಾವ ವಸ್ತುವನ್ನು ಯಾವ್ಯಾವ ದೇಹದ ಭಾಗವಾದ ಅನುಸಂಧಾನವಾಗಿ ನಾವಲ್ಲಿ ಆಹುತಿಯನ್ನು ಕೊಡ್ತೇವೆ ಅಂತ. ಅನೇಕರು ಈ ಹೋಮವನ್ನು ಅವೈದಿಕ ಸಂಪ್ರದಾಯ ಅಂತ ಹೇಳೋದಿದೆ. ಅವೈದಿಕ, ಇದರಿಂದ ಯಾವುದೇ ತರಹದ ಉಪಯೋಗ ಇಲ್ಲ, ಇದು ಒಂದು ಅವೈದಿಕ ಸಂಪ್ರದಾಯ ಅಂತ ವಾದ ಮಾಡೋರು ಇದ್ದಾರೆ. ಇದ್ರ ವಾದ ಅವರ ಬುಡಕೆ ಬಂದಾಗ ಅವರಿಗೆ ಅರ್ಥ ಆಗ್ತದೆ. ಸಾಧಾರಣವಾಗಿ 2 ಅಗ್ನಿಯನ್ನು ನೋಡ್ತೇವೆ ನಾವು. ವರದೋ ನಾಮಾಗ್ನಿ, ವರವನ್ನ ನೀಡತಕ್ಕಂತಹ ಅಗ್ನಿಯನ್ನು ಆವಾಹನೆಯನ್ನು ಮಾಡಿ ನಾವು ಮಾಡ್ತೇವೆ. ಅಂದ್ರೆ ಪುಣ್ಯವನ್ನ ಪಡ್ಕೊಳ್ಳೋಕೆ ಅಗ್ನಿ ಇಲ್ದೇನೆ ಕಾರ್ಯ ಇಲ್ಲವೇ ಇಲ್ಲ ಅಂತ ಹೇಳ್ತೇವೆ. ಅಗ್ನಿ ಕಾರ್ಯ ಎಷ್ಟು ಸಂಪೂರ್ಣವಾದಂಥ ಫಲವನ್ನು ನೀಡ್ತದೆ ಅಂತಂದ್ರೆ ಅನುಭವಿಸಿದವನಿಗೆ ಮಾತ್ರ ಸುಖ ಅನ್ನೋದು ಗೊತ್ತಾಗ್ತದೆ. ಆದರೆ ಹವಿಸ್ಸನ್ನು ನೀಡ್ತಕ್ಕಂಥದ್ದು ಪುರಾಣದಲ್ಲಿ ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ.
ಉದಾಹರಣೆಗೆ ಗಣಪತಿ ಅಷ್ಟದ್ರವ್ಯದಿಂದ ಹೋಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಶ್ರೇಷ್ಠವಾದಂಥದ್ದು ಅಲ್ಲಿ ಅಥರ್ವ ಶೀರ್ಷದಲ್ಲಿ ಬರ್ತದೆ, ಲೋಲಾ ಜೈ ಯಜತಿ ಸ ಯೇಷೋ ವಾನ್ ಭವತಿ ಸ ಮೇಧಾವಾನ್ ಭವತಿ ಯೋ ಮೋದಕ ಸಹಸ್ರೇಣ ಯಜತಿ. ಮಂತ್ರದಲ್ಲೇ ಬಂದಿದ್ದನ್ನೇ ನಾವು ಮಾಡಬೇಕಾಗ್ತದೆ. ಯಾವುದೋ ನಾವೇ ಸೃಷ್ಟಿಸಿಕೊಂಡು ಮಾಡತಕ್ಕಂತಹ ವಿಚಾರಗಳಿಲ್ಲ. ಅಂದರೆ ಮೂಲತಃ ಹೇಗಿದೆಯೋ ಅದನ್ನು ನಾವು ಪಾಲನೆಯೇ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹವಿಸ್ಸನ್ನು ನೀಡುವುದು ಹಾಗೆ. ಅಷ್ಟದ್ರವ್ಯದಿಂದ ಗಣಪತಿಗೆ ನೀಡತಕ್ಕಂಥದ್ದು, ದುರ್ಗಾದೇವಿಗೆ ಪಾಯಸದಿಂದ ಹವಿಸ್ಸನ್ನು ನೀಡತಕ್ಕಂಥದ್ದು, ಅಥವಾ ಕ್ಷುದ್ರ ದೇವತೆಗಳಿಗೆ ಹೊರಗಡೆ ಬಲಿಯನ್ನು ಹಾಕ್ತೀವಿ 8 ದಿಕ್ಕಿಗೆ, ಅದು ಕ್ಷುದ್ರ ದೇವತೆಗೆ ಬಲಿಯನ್ನು ಕೂಷ್ಮಾಂಡ ರಕ್ತಾನ್ನದಿಂದ ಬಲಿಯನ್ನು ಕೊಡ್ತಕ್ಕಂಥದ್ದು. ಒಟ್ಟು ಕೊಡ್ತಕ್ಕಂಥದ್ದಂತೂ ಹವಿಸ್ಸೆ ಅಂದ್ರೆ ಕ್ರಮಗಳ ಮಾತ್ರ. ಉದಾಹರಣೆಗೆ ತಟ್ಟೆಗೆ ಹಾಕಿದ್ರೆ ಊಟ, ಅಗ್ನಿಗೆ ಹಾಕಿದ್ರೆ ಹೋಮ, ಹೊರಗಡೆ ಹಾಕಿ ಬಲಿಗೆ ಅನ್ನವನ್ನು ಹಾಕಿದ್ರೆ ಬಲಿ ಅಂತ ಹೇಳ್ತೇವೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಎಲ್ಲದಕ್ಕೂ ಹವಿಸ್ಸೆ. ಹವಿಸ್ ಅಂದ್ರೆ ಊಟ ಅಂತ. ಹೀಗಾಗಿ ಪರೋಕ್ಷವಾಗಿ ಈ ವಿಚಾರನ ಅಗ್ನಿ ಬಹಳ ಪ್ರಾಮುಖ್ಯತೆ ಇದೆ. ಅಗ್ನಿಯನ್ನ ತಗೊಂಡ್ರೆ, ಅಗ್ನಿಯ ಆರಾಧನೆಯನ್ನು ಮಾಡ್ತಾ ಬಂದ್ರೆ ಅಲ್ಲಿ ಬಹಳ ಪುಣ್ಯದ ಫಲವನ್ನು ನಾವು ಪಡ್ಕೊಳ್ಬಹುದು ಅನ್ನುವಂತಹ ವಿಚಾರ. ಈ ಅನೇಕರಿಗೆ ಹೋಮದ ಹೊಗೆಯನ್ನು ತೆಗೆದುಕೊಳ್ಳೋದು ಅಂದರೆ ಪೂರ್ಣಾಹುತಿ ಆದ ನಂತರ ಅದರ ಹೊಗೆಯನ್ನು ತೆಗೆದುಕೊಳ್ಳೋದಕ್ಕೆ ಹಿಂಜರಿತಾರೆ ಕೆಲವರು. ಆದರೆ ಅದನ್ನು ತೆಗೆದುಕೊಳ್ಳೋದ್ರಿಂದ ಎಷ್ಟು ಒಳ್ಳೆಯದು, ಅದರಿಂದ ಏನು ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದು ಸಂಕ್ಷಿಪ್ತವಾಗಿ ಹೇಳೋದಾದರೆ. ಪುಣ್ಯ ಪ್ರಾಪ್ತಿ ಆಗ್ತದೆ, ಎಷ್ಟು ರೋಗಗಳು ನಶಿಸಿ ಹೋಗ್ತದೆ. ಅಲ್ಲಿ ಹಾಕುವಂತಹ ತುಪ್ಪ, ಅನ್ನ, ಹಾಗೆ ಸಮಿತ್ತು, ಅಲ್ಲಿ ವನಸ್ಪತಿಗಳನ್ನ ನಾವು ಹಾಕಿರ್ತೇವೆ. ಯಾವುದು ಕಸಕಡ್ಡಿಗಳನ್ನ ನಾವು ಹಾಕೋದಿಲ್ಲ. ಯಾಕೆಂದ್ರೆ ಅಲ್ಲಿ ಅಗ್ನಿಗೆ ಹಾಕುವಂತಹ ಹವಿಸ್ಸುಗಳನ್ನ ಹೇಳಿದ್ದಾರೆ. ಚರು ಅಜ್ಜ ಸಮಿತ್ತು. ಚರು ಅಂದ್ರೆ ಏನು? ಅನ್ನ. ಸಮಿತ್ತು ಅಂದ್ರೆ ಕಡ್ಡಿ, ವನಸ್ಪತಿ ಕಡ್ಡಿಗಳು. ಅಜ್ಜ ತುಪ್ಪ ಅಂದ್ರೆ ಹಸುವಿನ ತುಪ್ಪವನ್ನೇ ನಾವು ಬಳಸಬೇಕು ಅಂತ. ಅದರಿಂದ ನಮಗೇನಾಗ್ತದೆ, ಒಳ್ಳೆಯ ಧೂಮವನ್ನು ನಾವು ಪಡ್ಕೊಳ್ತೇವೆ. ಸಾಧಾರಣವಾಗಿ ಕಣ್ಣಿಗೆ ಕಾಣದೇ ವರವನ್ನು ಕೊಡ್ತಕ್ಕಂಥ ಅಗ್ನಿ ಅಂತ. ಅದರ ನಂಬಿಕೆ ಬೇಕು. ಅದರಲ್ಲಿ ಬಹಳ ನಂಬಿಕೆ ಇದ್ರೆ ಮಾತ್ರ ಅದರಲ್ಲಿ ಫಲವನ್ನು ಪಡ್ಕೊಳ್ಬೋದು. ಅಗ್ನಿಯಲ್ಲಿಯೂ ಕೂಡ ಬಹಳ ವಿವಿಧ ಹೆಸರಿನ ಅಗ್ನಿಗಳಿದ್ದಾರೆ. ಕೆಲವೊಂದು ಹೆಸರುಗಳನ್ನು ಹೇಳಬಾರ್ದು, ಇನ್ನು ಕೆಲವು ಹೆಸರುಗಳನ್ನು ಹೇಳಬಹುದು. ಆ ರೀತಿ ನಮ್ಮ ಶಾಸ್ತ್ರ ಸಮ್ಮತವಾಗಿ ನಮಗೊಂದು ಪ್ರಕಾರವನ್ನು ಮಾಡಿಕೊಟ್ಟಿದೆ. ಮದುವೆಗಳಲ್ಲಿ ಒಂದು ಅಗ್ನಿಯನ್ನು ಆಹ್ವಾನ ಮಾಡ್ತೇವೆ, ಗೃಹ ಪ್ರವೇಶಗಳಲ್ಲಿ ಒಂದು ಅಗ್ನಿಯನ್ನು ಆಹ್ವಾನ ಮಾಡ್ತೇವೆ, ಈ ಥರದ ವಾಣಿಜ್ಯ ಕ್ಷೇತ್ರಗಳಲ್ಲಿ ಹೋಮ ಮಾಡಬೇಕಾದ್ರೆ ಒಂದು ಅಗ್ನಿಯನ್ನು ಮಾಡ್ತೇವೆ, ಅಪರಕರ್ಮಗಳಿಗೆ ಒಂದು ಅಗ್ನಿಯನ್ನು ಆಹ್ವಾನ ಮಾಡ್ತೇವೆ. ಹೀಗೆ ಒಟ್ಟಾರೆಯಾಗಿ ಎಷ್ಟು ಥರದ ಅಗ್ನಿಗಳಿದೆ ವಾಣಿಜ್ಯ ಕ್ಷೇತ್ರದಲ್ಲಿ. ಅಂದ್ರೆ ಈ ಕ್ಷೇತ್ರದಲ್ಲಿ ಮಾತ್ರ ನಾವು ಅಗ್ನಿಯ ಎಲ್ಲ ವಿಚಾರವನ್ನು ನಾವು ತಿಳಿಸ್ಲಿಕ್ಕೆ ಆಗೋದಿಲ್ಲ. ಒಂದಷ್ಟು ಗುಪ್ತವಾಗಿರ್ಬೇಕಾಗ್ತದೆ. ವಾಣಿಜ್ಯ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ, ವಾಣಿಜ್ಯ ಕ್ಷೇತ್ರ ಅಂತಲ್ಲ, ಎಲ್ಲ ವಿಚಾರದ ಅಗ್ನಿಯ ಮುಖವಾಗಿ ಏನು ನಾವು ಮಾಡ್ತೇವೆ ಆರಾಧನೆಯಲ್ಲಿ, ವರದೋ ನಾಮಾಗ್ನಿ, ಎಲ್ಲದಕ್ಕೂ ವರವನ್ನ ನೀಡುವಂತ ಕೇಳಬಹುದು. ಕಾಮದಗ್ನಿ ಅಂತ ಮಾಡಬಹುದು. ಅಂದ್ರೆ ಕಾಮನೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ, ವರವನ್ನ ಬೇಡಲಿಕ್ಕೆ, ಅವೆರಡನ್ನ ಪ್ರಾಮುಖ್ಯವಾಗಿ ನಾವು ಅದರಲ್ಲಿ ಬೇಡಬಹುದು ಅಗ್ನಿಮುಖವಾಗಿ. ಅದರ ಜೊತೆಗೆ ಈ ಹೋಮ ಮಾಡುವಂಥ ಸಂದರ್ಭದಲ್ಲಿ ನೂತನವಾಗಿ ಭಗವಂತನ ಒಂದು ಆರಾಧನೆ ಅಥವಾ ಭಗವಂತನ ಒಂದು ಭಾವಚಿತ್ರವನ್ನು ಇಟ್ಬಿಟ್ಟು ಅದಕ್ಕೆ ವಿಶೇಷವಾಗಿ ಪೂಜೆ ಮಾಡಿ ಅದನ್ನು ಆ ವಾಣಿಜ್ಯ ಕ್ಷೇತ್ರದಲ್ಲಿಯೋ ಅಥವಾ ಮನೆಯಲ್ಲಿಯೋ ಇರಿಸುವಂತಹ ಒಂದು ಪ್ರಕಾರ ಇದೆ, ಒಂದು ಪದ್ಧತಿ ಇದೆ. ಅದರ ಬಗ್ಗೆ ಹೇಳೋದಾದ್ರೆ, ಸಾಧಾರಣವಾಗಿ ಚಿತ್ರ ಎನ್ನುವುದು ನಮ್ಮ ಭಾವನೆ. ಈಗ ಫೋಟೋ ನಾವು ಅಲ್ಲಿ ಇಟ್ಟಿದ್ದೇವೆ ಅಂತ ಆದ್ರೆ ಅದು ನಮ್ಮ ಭಾವನೆಗೆ, ಭಗವಂತ ಹೀಗಿದ್ದಾನೆ ಎನ್ನುವಂತಹ ಕಲ್ಪನೆ ಮತ್ತೆ ಭಾವನೆಯನ್ನ ನಾವು ತಗೊಳ್ಬೇಕಾಗ್ತದೆ. ಅದು ನಿರ್ಜೀವ. ಜೀವವನ್ನ ಸ್ವಾಮೀನ್ ಸರ್ವ ಜಗನ್ನಾಥ ಯಾವತ್ ಪೂಜಾ ವಸಾನಕಂ ತಾವತ್ತೊಂದು ಪ್ರೀತಿ ಭಾವೇನ ಅಲ್ಲಿ ಹೇಳಿರುವಂಥದ್ದು. ಹಾಗೆ ಕಲಶದ ಮುಖಾಂತರವಾಗಿ ಭಗವನನ್ನು ಆಹ್ವಾನಿಸಿ ಅಂತ ಹೇಳಿದ್ದಾರೆ. ಭಾವನೆ, ನಮ್ಮ ಮನಸ್ಸನ್ನ ಭಾವನೆಗೆ ಭಕ್ತಿಯನ್ನ ಪಡ್ಕೊಳ್ಳಿಕ್ಕೆ ನಾವು ಹಿಂದ್ಗಡೆ ಫೋಟೋವನ್ನು ಇಡಬೇಕು. ಅದು ನಿರ್ಜೀವ, ಅದಕ್ಕೆ ಜೀವನ ತುಂಬಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಭಾವನೆಗೆ ಬೇಕು, ಅದನ್ನು ಇಡ್ತೇವೆ, ಅದಕ್ಕೆ ಪೂಜೆಯನ್ನು ಮಾಡ್ತೇವೆ, ಅಲಂಕಾರವನ್ನು ಮಾಡ್ತೇವೆ. ಅಲಂಕಾರ ರೂಪಿಯಾಗಿದ್ದರೆ ಅಲಂಕಾರವನ್ನು ಮಾಡ್ತೇವೆ, ಅಥವಾ ಭಕ್ತಿ ರೂಪವಾಗಿ. ಅವ್ರು ಕೇಳೋದೇನು? ಭಕ್ತಿ ಮತ್ತು ಶ್ರದ್ಧೆ ಮಾತ್ರ. ಸೃಷ್ಟಿಯಲ್ಲಿ ಇದ್ದಂಥ ದ್ರವ್ಯವನ್ನು ಅವನಿಗೆ ಅರ್ಪಣೆ ಮಾಡಿದ್ರೆ ಅದು ನಮಗೆ ಪುಣ್ಯವನ್ನು ಪಡ್ಕೊಳ್ಳೋದಿಲ್ಲ. ಆದರೆ ಅದರಲ್ಲಿ ಏನು ಅಡಕವಾಗಿಟ್ಟಿದ್ಯಪ್ಪ ಅಂತ ಕೇಳ್ತಾನೆ. ಅಡಕವಾಗಿದ್ದಿದ್ದೇ ನಮ್ಮದು ಶ್ರದ್ಧೆ ಮತ್ತು ಭಕ್ತಿ ಅಂತ. ಹಾಗೆ ಪ್ರೀತಿ, ಅಲ್ಲಿ ತನಕ ಅದು ಮೂರನ್ನು ನೀಡಿದರೆ ಮಾತ್ರ ನಮಗೆ ವರವನ್ನು ನೀಡಬಹುದು. ಧನ್ಯವಾದಗಳು. ಇಷ್ಟೊತ್ತು ಹೋಮದ ಎಲ್ಲ ವಿಧಿವಿಧಾನಗಳ ಬಗ್ಗೆ ಅದ್ಭುತವಾಗಿ ಸುದೀರ್ಘವಾಗಿ ನಮ್ಮ ವೀಕ್ಷಕರಿಗೆಲ್ಲರಿಗೂ ಅರ್ಥವಾಗುವಂತೆ ತಿಳಿಸಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಶಿರಸಾಷ್ಟಾಂಗ ಪ್ರಣಾಮಗಳು. ಒಟ್ಟಾರೆಯಾಗಿ ಹೋಮದ ಒಂದು ವಿಶ್ಲೇಷಣೆ, ನಮ್ಮ ಪೂರ್ವಿಕರು ಯಾವುದೇ ಆಚಾರ ವಿಚಾರಗಳನ್ನು ಹಿನ್ನೆಲೆ ಇಲ್ಲದೆ ಮಾಡಿಲ್ಲ. ಶಾಸ್ತ್ರದಲ್ಲಿ ಎಲ್ಲವೂ ಕೂಡ ಅಡಕವಾಗಿದೆ. ಆದರೆ ಅದನ್ನು ತಿಳಿಯುವಂತಹ ಮನಸ್ಥಿತಿ ನಮ್ಮಗಳಿಗೆ ಇರಬೇಕು. ಆ ಮನಸ್ಥಿತಿ ಇದ್ದಾಗ ಮಾತ್ರ ಒಂದು ಆಚರಣೆಯ ಪದ್ಧತಿ ಏನು, ಅದರ ಹಿನ್ನೆಲೆ ಏನು ಅನ್ನುವಂಥದ್ದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ.
ಮುಂದಿನ ಎಪಿಸೋಡಲ್ಲಿ ಮತ್ತು ಇಂಥದ್ದೇ ಒಂದು ಕಂಟೆಂಟ್ ಒಂದಿಗೆ ನಾನು ನಿಮ್ಮ ಮುಂದಕ್ಕೆ ಬರ್ತೀನಿ. ನಮಸ್ಕಾರ.